ವಂದನೆಗಳು. ಸ್ನೇಹಿತರೆ, ಈ ಕಲ್ಲುಪ್ಪು ಅನ್ನೋದೇನಿದೆ ಇದು ಶ್ರೀಮಾತೆ ದುರ್ಗಾದೇವಿಯ ಒಂದು ಪ್ರತಿ ಅವತಾರ ಅಂತಲೇ ಕರಿಬೋದು. ಇದು ಕೇವಲ ದುರ್ಗಾಮಾತೆ ಅಲ್ಲ, ಪಂಚತತ್ವಗಳಾದ ನೀರು, ಭೂಮಿ, ಆಕಾಶ ಮತ್ತು ಲಕ್ಷ್ಮಿ, ಸೊ ಇವರೆಲ್ಲರ ಒಂದು ಪ್ರತಿರೂಪ ಅವತಾರ ಕೂಡ ಈ ಒಂದು ಕಲ್ಲುಪ್ಪಾಗಿರುತ್ತೆ. ಕಲ್ಲುಪ್ಪನ್ನ ನಾವು ಯಾವ ಥರ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತೇಳಿ ನಿಮಗೆಲ್ರಿಗೂ ಡೌಟ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಉಪ್ಪಿರುತ್ತೆ, ಆದರೆ ರೆಡಿಮೇಡ್ ಉಪ್ಪಿರೋದ್ರಿಂದ ಕಲ್ಲುಪ್ಪಿನ ಬಗ್ಗೆ ಅಷ್ಟೊಂದು ಮಾಹಿತಿ ನಿಮಗೆ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಮನೆಯಲ್ಲಿ ಗಂಡ ಹೆಂಡತಿ ಆಗಿರಲಿ, ತಂದೆ ತಾಯಿ ಆಗಿರಲಿ, ಅಣ್ಣ ತಮ್ಮ ಆಗಿರಲಿ, ಅಥವಾ ನೀವು ಯಾರೇ ಆಗಿರಲಿ, ಮನೆಯಲ್ಲಿ ನಿಮಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತಾನೆ ಇರುತ್ತೆ. ಏನಪ್ಪ ಇದು ಕಿರಿಕಿರಿ, ಕೆಲಸಕ್ಕೆ ಹೋದ್ರೂ ಸಮಾಧಾನ ಇಲ್ಲ, ಆಫೀಸಲ್ಲೂ ಸಮಾಧಾನ ಇಲ್ಲ, ಮನೇಲಿ ಬಂದರೂ ಸಮಾಧಾನ ಇಲ್ಲ ಅಂತ ಗಂಡು ಮಕ್ಳಿಗೆ ಅನಿಸ್ತಾ ಇರುತ್ತೆ. ಹೆಣ್ಮಕ್ಳು ಬೆಳಗ್ಗೆಯಿಂದ ಕತ್ತೆ ಥರ ಮನೇಲಿ ಕೆಲಸ ಮಾಡಿ ಸಾಕಾಗೋಗಿರುತ್ತೆ. ಆದರೂ ಗಂಡ ಬಂದು ಏನಾದರೂ ಒಂದು ಮಾತು ಅಂದ ಅಂದರೆ ಅವ್ರಿಗೂ ಕೂಡ ಮನಸ್ತಾಪ ಆಗ್ತಿರುತ್ತೆ. ಈ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗ್ತಾನೆ ಇರ್ತವೆ. ಬೆಳಗ್ಗೆ ಎದ್ದು ಮಕ್ಕಳನ್ನ ಶಾಲೆಗೆ ಕಳಿಸೋದ್ರಿಂದ ಹಿಡಿದು ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ನಿಮಗೆ ಒಂದು ಬೆಲೆ ಸಿಗೋದಿಲ್ಲ. ಯಾಕೆ ಅಂತಂದರೆ ನೀವು ಮಾಡ್ತಿರ್ತಕ್ಕಂಥ ಕೆಲವೊಂದು ತಪ್ಪುಗಳು, ಆ ತಪ್ಪುಗಳಿಂದಲೇ ನಿಮಗೆ ಈ ಒಂದು ಮನಸ್ತಾಪ, ಗಲಾಟೆ, ಸಣ್ಣ ಸಣ್ಣ ಕಿರಿಕಿರಿ, ಅಕ್ಕಪಕ್ಕ ಮನೆ ಜೊತೆ ಗಲಾಟೆ ಇವೆಲ್ಲ ಆಗ್ತಾನೆ ಇರುತ್ತೆ ಜೀವನದಲ್ಲಿ. ಇವಕ್ಕೆಲ್ಲವಕ್ಕೂ ಪರಿಹಾರ ಇರಬೇಕು. ಈ ಕಲ್ಲುಪ್ಪು ಅನ್ನೋದೇನಿದೆ, ಇದೊಂದು ದುರ್ಗಾದೇವಿಯ ಪ್ರತ್ಯಾವತಾರ ಆಗಿರೋದ್ರಿಂದ ಶತ್ರು ನಿಗ್ರಹ ಮಾಡೋ ಅಂಥ ಒಂದು ಶಕ್ತಿ ಈ ಉಪ್ಪಿಗಿದೆ. ಶತ್ರು ನಿಗ್ರಹ ಅಂದರೆ ಯಾರು? ನನಗೆ ಯಾರು ಶತ್ರುಗಳಿದ್ದಾರೆ, ನನ್ನ ಒಳ್ಳೆಯವರಲ್ಲ, ನಮ್ಗೆ ಯಾರು ಶತ್ರು ಇದ್ದಾರೆ ಅನ್ಕೊತೀರ. ಬಟ್ ನಿಮಗೆ ಹಿತಶತ್ರುಗಳು ಇರ್ತಾರೆ. ಅಂದರೆ ನಿಮ್ಮ ಸ್ನೇಹಿತರೆ ನಿಮ್ಮ ಶತ್ರುಗಳಾಗಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಒಂದು ಸಣ್ಣದೊಂದು ಒಡವೆ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದನ್ನು ನಿಮ್ಮ ಎದುರಿಗೆ ಅವ್ರು ಖುಷಿ ಪಡ್ತಾರೆ, ಓ ತುಂಬ ಚೆನ್ನಾಗಿದೆ, ನಿನಗೆ ಸೂಪರಾಗಿ ಕಾಣುತ್ತೆ ಅಂತ. ಬಟ್ ಮನಸ್ಸಲ್ಲಿ ಅವರು ಆಲ್ರೆಡಿ ಹೊಟ್ಟೆಗೆ ಪಡ್ತಿರ್ತಾರೆ, ಓ ಇವ್ರು ಚೆನ್ನಾಗಿರುತ್ತೆ ತೊಗೊಂಡ್ಬಿಟ್ರಲ್ಲ, ಅದು ಹೆಂಗಾರ ಮಾಡಿ ಹಾಳು ಮಾಡಬೇಕು, ಆ ಥರ ಅವ್ರ ಮನಸ್ಸಲ್ಲಿರುತ್ತೆ. ಬಟ್ ನಿಮ್ಮ ಎದುರಿಗೆ ಸಖತ್ತಾಗಿ ಕಾಣ್ತಿದೆ, ನನಗೂ ಕೊಡು, ನಾನು ಒಂದಿನ ಹಾಕ್ಕೊತೀನಿ, ಈ ಥರ ಮಾತಾಡ್ತಿರ್ತಾರೆ. ಸೊ ಇದು ಶತ್ರುನ ನೀವು ನಿಗ್ರಹ ಮಾಡಬೇಕು. ಈ ಹಿತಶತ್ರುಗಳೇನಿರ್ತಾರಲ್ಲ ಇವ್ರನ್ನೆಲ್ಲ ನೀವು ಕಂಟ್ರೋಲಿಗೆ ತೊಗೋಬೇಕು ಅಂತಂದರೆ ಕಲ್ಲುಪ್ಪು ದುರ್ಗಾದೇವಿಯ ಒಂದು ಆರಾಧನೆಯಿಂದ ಅದು ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಲಕ್ಷ್ಮಿ ಅವತಾರದಿಂದ ಇದೇ ಉಪ್ಪು ಲಕ್ಷ್ಮಿಗೆ ಪ್ರತ್ಯಾವತಾರ. ಇದು ಹೇಗೆ? ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡು ನಿಮ್ಮ ಕೈಯಲ್ಲಿ ಏನಾದರೂ ದುಡ್ಡು ಕೊಟ್ಟರೆ, ಕೆಲಸ ಮಾಡಿ ಬಂದಿರತಕ್ಕಂಥ ಹಣನ ನಿಮಗೆ ಅವ್ರ ಸಂಬಳ ನಿಮ್ಮ ಕೈಯಲ್ಲಿ ಕೊಡ್ತಿದ್ದಾರೆ ಅಂದರೆ ಅದು ನಿಮ್ಮ ಕೈಯಲ್ಲಿ ಕೊಟ್ಟು ಇಮಿಡಿಯೇಟ್ ಅದಕ್ಕೆ ಇದಕ್ಕೆ ಅಂತೇಳಿ ವಾಪಸ್ ಇಸ್ಕೊತಾರೆ ಅಲ್ವಾ, ಮತ್ತು ನೀವು ಖಾಲಿ ಆಗ್ತೀರ. ಸೊ ಈ ಥರ ಒಂದು ಸಂಭವ ಇದೆ. ಇದು ಖಾಲಿ ಆಗಬಾರ್ದು, ನಿಮ್ಮ ಮನೇಲಿ ನೆಲೆಸ್ಬೇಕು. ಏನು ಮಾಡಬೇಕು? ಅದಕ್ಕೂ ಇದೆ ಪರಿಹಾರ, ಹೇಳ್ತೀನಿ. ಇನ್ನು ನೀರು, ಭೂಮಿ, ಆಕಾಶ ಇವು ಮೂರು ಕೂಡ ಈ ಒಂದು ಉಪ್ಪನ್ನು ಪ್ರತಿಸ್ಫಲಿಸುತ್ತೆ. ಸೊ ಏನಂದರೆ ಸ್ನೇಹಿತರೆ, ಉಪ್ಪು ಇವತ್ತು ನಿಮಗೆ ಖಾಲಿ ಆಗ್ತಿದೆ ಮನೆಯಲ್ಲಿ ಅಂದಾಗ ನೀವು ಇವತ್ತೇ ತರೋದಲ್ಲ, ಸ್ಟಾಕ್ ಇರಬೇಕು ಮನೇಲಿ, ಆಯಿತಾ? ಉಪ್ಪು ಫುಲ್ ಖಾಲಿ ಆಗೋಕ್ಕೆ ದಯವಿಟ್ಟು ಬಿಡಬೇಡಿ. ನಿಮ್ಮ ಮನೇಲಿ ಯಾವಾಗ ಉಪ್ಪು ಪೂರ್ತಿ ಖಾಲಿ ಆಗುತ್ತೆ, ಆ ಉಪ್ಪಿನ ಋಣ ಏನಿದೆ ಅದು ನೀವು ತೀರ್ಸೋಕ್ಕಾಗಲ್ಲ. ಸೊ ಉಪ್ಪು ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತಿದೆ, ಖಾಲಿ ಆಗೋ ಸಂಭವ ಐತಿ ಅಂದಾಗಲೇ ನೀವು ತಂದಿಟ್ಕೋಬೇಕು. ಆಮೇಲೆ ನಾನು ಮಾತಾಡ್ತಾ ಇರೋದು ಈ ಸಣ್ಣ ಉಪ್ಪಿನ ಬಗ್ಗೆ ಅಲ್ಲ, ಇದು ಕಲ್ಲುಪ್ಪು ಅಂತ ಬರುತ್ತೆ. ಇದು ಕೇವಲ ಸಮುದ್ರದಲ್ಲಿ ಸಿಗುತ್ತೆ. ಸೊ ಕಲ್ಲುಪ್ಪು ದೊಡ್ಡ ಉಪ್ಪು ಅಂತ ಕರಿತೀರ ನೀವು ನಾರ್ಮಲಾಗಿ ಅಲ್ವಾ. ಸೊ ಈ ಥರ ಉಪ್ಪನ್ನ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇಟ್ಕೊಂಡಿರ್ತಾರೆ. ಸ್ನೇಹಿತರೆ, ಇದೇನು ಗೊತ್ತಾ, ಮನೇಲಾಗಿರ್ತಕ್ಕಂಥ ಮನಸ್ತಾಪಗಳನ್ನು, ಅಕ್ಕಪಕ್ಕದ ಮನೆಯವ್ರ ಜೊತೆ ಆಗಿರ್ತಕ್ಕಂಥ ಗಲಾಟೆಗಳನ್ನು, ಅಥವಾ ನಿಮ್ಮ ಮನೆಯಲ್ಲಿ ಹಣ ನಿಲ್ತಿಲ್ಲ ಅಂತಂದರೆ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ. ಸ್ನೇಹಿತರೆ, ಈ ನಾನು ಹೇಳ್ತಿರ್ತಕ್ಕಂಥ ಪರಿಹಾರನ ನೀವು 1 ವಾರದ ಮಟ್ಟಿಗೆ ಮಾಡಬೇಕು. ಅಂದರೆ ಈಗ ಎಕ್ಸಾಂಪಲ್ ಇವತ್ತು ಸೋಮವಾರದಿಂದ ಇವತ್ತು ನೀವು ಸ್ಟಾರ್ಟ್ ಮಾಡಿದರೆ ಮುಂದಿನ ಸೋಮವಾರ ನೆಕ್ಸ್ಟು, ಆ ಥರ 1 ತಿಂಗಳು ಮಾಡಬೇಕು. ಇದು ಕೇವಲ 1 ವಾರದಲ್ಲಿ ಪರಿಹಾರ ಆಗುತ್ತೆ. ಆದರೆ ನೀವು 4 ವಾರ ಮಾಡಿದರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಗೃಹಿಣಿಯರೇ, 1 ಇಡೀ ಕಲ್ಲುಪ್ಪನ್ನ ತಗೊಳ್ಳಿ. ಅದಕ್ಕೆ 2 ಚಮಚ ನಿಮ್ಮ ಮನೇಲಿ ಹಸು ಇದ್ದರೆ ಗೋಮೂತ್ರನ ಇಟ್ಕೊಬಂದು 2 ಚಮಚ ಗೋಮೂತ್ರನ ಆ ಉಪ್ಪು ಜೊತೆಗೆ ಮಿಕ್ಸ್ ಮಾಡಿ ಅದು ಇನ್ನೇನು ಕರಗೋಗುತ್ತೆ ಅನ್ನೋದ್ರೊಳಗೆ, ಪೂರ್ತಿ ಕರಗೋವರೆಗೂ ಬಿಡಬೇಡಿ. ಸ್ವಲ್ಪ ಅದು ಕರಗ್ತಾ ಇದೆ ಅಂದಾಗಲೇ ನೀವು ಆ ಇಡೀ ಉಪ್ಪನ್ನು ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿ ಅದನ್ನು ಕ್ಲಿಯರಾಗಿ ಕಲಿಸ್ಬಿಟ್ಟು ನಿಮ್ಮ ಮನೆ ಹೊರಗಡೆ ನೀವು ಕಸ ಹೊಡೆಯೋಕ್ಕಿಂತ ಮುಂಚೆ ಬೆಳಗ್ಗೆ ಏನೆದ್ದಿರ್ತಿರಲ್ಲ ಆ ಟೈಮಲ್ಲಿ
ಮೊದಲೇ ನೀವು ಕಸ ಹೊಡೆಯೋಕ್ಕಿಂತ ಮುಂಚೆನೇ ನೀವು ನಿಮ್ಮ ಬಾಗಿಲನ್ನು ಉದೋಸ್ಲು ಅಂತೀವಲ್ಲ, ಹೊಸ್ತಿಲ್ಲ, ಅದಕ್ಕೆ ಅದಾದಮೇಲೆ ಅಂಗಳಕ್ಕೆ ಚೆಲ್ಲಬೇಕು. ನೀವು ಅದಾದಮೇಲೆ ಸ್ವಲ್ಪ ಹಂಚಿನ ಮೇಲೂ ಚೆಲ್ಲಬೇಕು, ಆಯ್ತಾ. ಮನೆ ಸುತ್ತಮುತ್ತ ನೀವು ಎಲ್ಲೆಲ್ಲಿ ಕಸ ಹೊಡಿತೀರ ಅಲ್ಲೆಲ್ಲನೂ ಹಾಕ್ಬೋದು ನೀವು, ಅಂದರೆ ಮನೆ ಒಳಗೆ ಬಿಟ್ಟು ಆಚೆ ಮಾತ್ರ. ಮನೆ ಆಚೆ ನೀವು ಎಲ್ಲಿವರೆಗೂ ಕಸ ಹೊಡಿತೀರ ಅಲ್ಲಿವರೆಗೂ ಈ ಉಪ್ಪು ಮಿಕ್ಸ್ ಮಾಡಿರ್ತಕ್ಕಂಥ ಗೋಮೂತ್ರನ ಚೆಲ್ಲಬೇಕು. ನೀವು ಚೆಲ್ಲೋದು ಅಂದರೆ ಸುಮ್ಮನೆ ಅಲ್ಲ, ಸ್ವಲ್ಪ ಸ್ವಲ್ಪ ಹಂಗೆ ಸ್ಪಾರ್ಕ್ಲಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಚಿಮ್ಸ್ಕೊತ ಹೋಗಬೇಕು. ಎಲ್ಲ ಕಡೆನೂ ಚಿಮ್ಸಿದಾದಮೇಲೆ ಎಲ್ಲ ಮುಗಿದಾದ್ಮೇಲೆ ಒಂದು 10ರಿಂದ 15 ನಿಮಿಷ ಅದು ಬಿಡಿ. ಸೊ ನೀವು ಮನೆ ಒಳಗಡೆ ಬಂದು ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಅಥವಾ ಟೀ ಕುಡಿಯೋದಾದ್ರೆ ಕುಡ್ಕೊಂಡು ಅದಾಗೋತ್ತಿಗೆ 15 ನಿಮಿಷ ಆಗುತ್ತೆ. ಅದಾದಮೇಲೆ ನೀವು ಮತ್ತೆ ಹೊರಗೆ ಹೋಗಿ ನೀವು ಎಲ್ಲಿ ಉಪ್ಪು ಹಾಕಿರ್ತೀರ ಆ ಎಲ್ಲ ಸ್ಥಳನ ಕಸ್ಮರ್ಗಿಯಿಂದ ಕ್ಲೀನಾಗಿ ಹೊಡೀರಿ. ಅದಾದಮೇಲೆ ಉಪ್ಪು ಏನಾದರೂ ಉಳಿದಿದೆ ಒಂಚೂರು ಸಿಕ್ತು ನಿಮಗೆ ಅಂದರೆ ಅದನ್ನು ಯಾವುದಾದ್ರೂ ಒಂದು ನೀರು ಹೋಗೋಂಥ ಸ್ಥಳ, ಚರಂಡಿಗೂ ಬಿಡ್ಬೋದು ಈಗ, ಮತ್ತು ಅದು ಬಿಟ್ಟರೆ ಇನ್ನೆಲ್ಲಿ ನದಿ ಯಾರು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಲ್ಲೇ ಚರಂಡಿ ಒಳಗೆ ಹಾಕ್ಬಿಡಿ ಅಷ್ಟೇ. ಅದಾದಮೇಲೆ ಮತ್ತೆ ಮನೆ ಬಾಗಿಲಿಗೆ ಬಂದು ಫುಲ್ ನೀರು ಹಾಕಿ ತೊಳೆದ್ಬಿಡಿ. ಇದರ ಅರ್ಥ ಏನು ಗೊತ್ತಾ, ಉಪ್ಪು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಋಣಾತ್ಮಕ ಶಕ್ತಿ, ಅಂದರೆ ನೆಗೆಟಿವ್ ಏನಿದೆ ಆ ನೆಗೆಟಿವ್ ಅಂಶನ ಎಲ್ಲ ಎಳ್ಕೊಂಡಿರುತ್ತೆ. ಸೊ ಅದನ್ನು ನೀವು ಆಚೆ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಮತ್ತು ನಿಮಗೆ ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಬರ್ತಾ ಹೋಗುತ್ತೆ. ವಾರಕ್ಕೆ ಒಂದು ಸಲ 4 ವಾರ ಮಾಡಿ ನೀವು ಒಂದು ತಿಂಗಳಿಗೆ, ಆಯ್ತಾ. 4 ವಾರ ಮಾಡಿ. ಅದಾದಮೇಲೆ ನೀವು ಕಾಮೆಂಟ್ ಮಾಡ್ತೀರಾ ಇದರಿಂದ ನಿಮಗೆ ಒಳ್ಳೆಯದಾಗಿದೆ ಇಲ್ಲ ಅಂತ. ಗೃಹಿಣಿಯರೇ, ಇದು ನಿಮಗೋಸ್ಕರ, ದಯವಿಟ್ಟು ನೀವು ಕಾಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ ನಾನು ಹೇಳಿದ ಒಂದು ರೆಮಿಡೀಸ್ ಏನಿದೆ ಅದನ್ನು ನೀವು ಮಾಡಿ, ಚಾಚು ತಪ್ಪದೆ ಮಾಡಿ, ಅದಾದಮೇಲೆ ನೀವು ಕಾಮೆಂಟ್ ಮಾಡಿ.